ಯೂಶಲಿ 2-3 ಸಲ ನಾನು ಅದು ಪ್ರಯತ್ನ ಮಾಡಿದ್ದೇನೆ ಪಾರ್ಲಿಮೆಂಟಲ್ಲಿ ರೈಸ್ ಮಾಡಲಿಕ್ಕೆ. ಇವನ್ನು ಮೊನ್ನೆನೂ ಸದ್ಯಕ್ಕೆ ಪಾರ್ಲಿಮೆಂಟಲ್ಲಿ ರೈಸ್ ಮಾಡಲಿಕ್ಕೆ 0 ಅವರ್ನಲ್ಲಿ ಕಳಿಸಿದ್ದೆ ನಾನು ಮ್ಯಾಟ್ರು. ಅದು ರೀಚ್ ಆಗಲಿಲ್ಲ. ಆ ಹಿನ್ನೆಲೆಯಲ್ಲಿ ಅಲ್ಲಿ ಏನು ಧ್ವನಿ ಎತ್ತಬೇಕು ಎತ್ತುವಂಥ ಪ್ರಯತ್ನ ಮಾಡ್ತೀವಿ. ಇದರ ಜೊತೆಗೆ ಇಂಡಿವಿಜುವಲ್ ಆಗಿ ವೈಯಕ್ತಿಕವಾಗಿ ಇವತ್ತು ಸಚಿವರು ಭೇಟಿ ಆಗುವಂಥದ್ದು, ಅವ್ರ ಮೇಲೆ ಪ್ರೆಷರ್ ತೊಗೊಂಬರುವಂಥದ್ದು, ಅದೆಲ್ಲ ಪ್ರಯತ್ನ ನಡೀತಾ ಇದೆ. ಅದಕ್ಕಾಗಿ ಗೋವಾದ ಒಬ್ಬ ಜವಾಬ್ದಾರಿ ಮುಖ್ಯಮಂತ್ರಿಯಾಗಿ ಸಾವಂತ್ ಅವರು ಅಲ್ಲಿ ತಮ್ಮ ಸದನದಲ್ಲಿ ನಿಮ್ಮ ಹಕ್ಕು ಬಾಧ್ಯತೆಗಳ ಬಗ್ಗೆ ಮಾತಾಡಲಿ, ನಿಮ್ಮ ಆದಾಯ ಬಗ್ಗೆ ನಮ್ಮ ಹಕ್ಕು ಐತಿ, ಮತ್ತೊಂದು ಐತಿ, ಎಲ್ಲ ಕೋರ್ಟಲ್ಲಿ ಫೈಟ್ ಮಾಡಿರಿ, ಟ್ರಿಬ್ಯುನಲ್ನಲ್ಲಿ ಫೈಟ್ ಮಾಡಿರಿ. ಈ ಟ್ರಿಬ್ಯುನಲ್ಲು ನಮ್ಮ ಪರವಾಗಿ ಆರ್ಡರ್ ಆಗಿದೆ, ಕುಡಿ ನೀರಿನ ಸಲ ಇಷ್ಟು ಕೊಡಬೇಕು ಮತ್ತು ಜಲವಿದ್ಯುತ್ ಸಲುವಾಗಿ ಇಷ್ಟು ಕೊಡಬೇಕು ಅನ್ನುವಂಥದ್ದು ಈಗಾಗಲೇ ನಿರ್ಧಾರ ಆಗಿದೆ. ಆದಮೇಲೆ ಅದನ್ನು ಒಬೆ ಮಾಡುವಂಥ ಕೆಲಸ ಗೋವಾ CM ಅವ್ರು ಮಾಡಬೇಕು. ಅದಕ್ಕೆ ಅರಣ್ಯ ಮತ್ತು ಬೇರೆ ಬೇರೆ ಇಲಾಖೆಗಳ ಪರಿಸರ ಇಲಾಖೆ ಪರ್ಮಿಷನ್ ಉಳಿದ ಆ ಪ್ರೊಸೆಸ್ ನಡೀತಾ ಇದೆ. ಇನ್ ದ ಮೀನ್ ಟೈಮ್ ಅಲ್ಲಿ ಸಾವಂತ್ ಅವರು ಗೋವಾದ ಸದನದಲ್ಲಿ ಹೋಗಿ ಏನು ಹೇಳ್ತಾರೆ, ಭೂಪೇಂದ್ರ ಯಾದವ್ ಏನು ಪರಿಸರ ಇಲಾಖೆ ಮಂತ್ರಿ ಇದ್ದಾರೆ, ಅವ್ರನ್ನ ಭೇಟಿಯಾಗಿದ್ದೆ, ಅವ್ರು ಎಟ್ ಎನಿ ಕಾಸ್ಟ್ ನಾವು ಕರ್ನಾಟಕಕ್ಕೆ ಪರ್ಮಿಷನ್ ಕೊಡೋದಿಲ್ಲ ಅಂತ ಹೇಳಿದ್ದಾರೆ ಅಂತ ಹೇಳ್ತಾರಲ್ಲ ಸ್ಟೇಟ್ಮೆಂಟು. ದಟ್ ಈಸ್ ಕಂಪ್ಲೀಟ್ಲಿ ರಾಂಗ್. ನಿಮ್ದು ಹೋಗಿ ನಿಮ್ದು ಹಕ್ಕನ್ನು ಹೇಳ್ರಿ, ನೀವು ಮನವಿ ಕೊಡ್ರಿ. ಆದರೆ ಇವತ್ತು ಸದನದಲ್ಲಿ ಆ ರೀತಿ ತಪ್ಪು ಹೇಳಿಕೆ ಕೊಡುವಂಥದ್ದು ಈ ಭೂಪೇಂದ್ರ ಯಾದವ್ ಅವರು ಎಲ್ಲಿ ಹೇಳಿಲ್ಲ, ಪಾರ್ಲಿಮೆಂಟರಿ ಹೇಳಿಲ್ಲ, ಯಾವುದೇ ಸ್ಟೇಟ್ಮೆಂಟ್ ಕೊಟ್ಟಿಲ್ಲ, ಪತ್ರನೂ ಬರೆದಿಲ್ಲ. ಹೀಗಾಗಿ ಈ ರೀತಿ ಹೇಳಿ ಕೇಂದ್ರ ಸಚಿವರನ್ನ ಈ ಕಡೆ ತರಿಸುವಂಥ ಕೆಲಸ ಸಾವಂತ್ ಅವರು ಮಾಡಬಾರ್ದು. ಮತ್ತು ಈ ಹೇಳಿಕೆ ಅದಲ್ಲ, ಅದನ್ನು ಖಂಡಿಸ್ತಾ ಇದ್ದೇನೆ ಸಾವಂತರ ಹೇಳಿಕೆಯನ್ನು. ಇದರಿಂದ ಅನ್ನೆಸರಿ ಇವತ್ತು ಕನ್ಫ್ಯೂಷನ್ ಕ್ರಿಯೇಟ್ ಆಗ್ತದೆ ರೈತರಲ್ಲಿ ಮತ್ತು ಹೋರಾಟಗಾರರಲ್ಲಿ ಕ್ರಿಯೇಟ್ ಆಗ್ತದೆ. ಕರ್ನಾಟಕ ಮತ್ತು ಗೋವಾದ ಸಂಬಂಧ ಒಳ್ಳೆಯದಿದೆ, ಅದನ್ನು ಕೆಡಿಸುವಂಥದ್ದು ಆಗಬಾರ್ದು. ಮತ್ತು ಮಹದಾಯಿ ಇದ್ರ ಬಗ್ಗೆ ಹೇಳೋದಾದರೆ ನಾವು ಇಂಟರ್ನಲ್ಲಿ ಎಲ್ಲೆಲ್ಲಿ ಪ್ರೆಷರ್ ತರಬೇಕು ಅದೆಲ್ಲ ಮಾಡ್ತಾ ಇದ್ದೇವೆ. ಆದಷ್ಟು ಬೇಗ ಇದಕ್ಕೆ ಒಳ್ಳೆಯದಾದಂಥ ನಿರ್ಧಾರ ಕೇಂದ್ರ ಸರ್ಕಾರ ಮಾಡ್ತದೆ ಅನ್ನುವಂಥ ವಿಚಾರ. ಮತ್ತು ಮಹದಾಯಿಯಿಂದ ಏನು ನಮಗೆ ಹಕ್ಕಿದೆ, ಕಳಸಾ ಬಂಡೂರಿಯಿಂದ 3 TMSಗಿಂತ ಹೆಚ್ಚು ನೀರು ಕುಡಿ ನೀರಿನ ಸಲುವಾಗಿ ಡೈವರ್ಟ್ ಮಾಡುವಂಥದ್ದು ಅದು ಇವತ್ತಿಲ್ಲ ನಾಳೆ ಆಗೇ ಆಗ್ತದೆ ಅನ್ನುವಂಥ ವಿಶ್ವಾಸ ನನಗಿದೆ.